ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಎಂಬ ಕವಿವಾಣಿಯಂತೆ ಪರಿಸರವೇ ದೇವರು. ಹಸಿರು, ಗಾಳಿ, ನೀರು, ಬೆಳಕು ನಮ್ಮೆಲ್ಲರ ಉಸಿರು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ನಿಟ್ಟಿನಲ್ಲಿ ಪರಿಸರ ಪ್ರೇಮಿಗಳು ನಿತ್ಯ ನಿರಂತರವಾಗಿ ಸಿಂಧನೂರು ನಗರದಲ್ಲಿ ತಾವೇ ಸಸಿ ನೆಟ್ಟು ಬೆಳೆಸಿದ, ಪೋಷಿಸಿದ, ಬೆಳೆದು ನಿಂತ ಗಿಡಮರಗಳನ್ನು ಒಂದು ವಾರದಿಂದಲೂ ಟ್ರಿಮ್ಮಿಂಗ್ ಮಾಡುವ ಕಾರ್ಯದಲ್ಲಿ ತೊಡಗಿದ್ದು ನಗರದ ಸಾರ್ವಜನಿಕರಿಂದ ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತಿವೆ. ನಗರದಾದ್ಯಂತ ಗಿಡಮರಗಳನ್ನು ಬೆಳೆಸಿದ ಪರಿಸರ ಪ್ರೇಮಿಗಳು ಸಿಂಧನೂರು ನಗರವನ್ನು ಹಚ್ಚ ಹಸಿರನ್ನಾಗಿ ಕಂಗೊಳಿಸಲು ಕಾರಣರಾಗಿದ್ದು ಈಗ ಇತಿಹಾಸವಾಗಿ ಉಳಿದಿದೆ. ಮಳೆಗಾಲದಲ್ಲೇ ಸರಿಯಾಗಿ ಮಳೆ ಬರದ ಮಳೆಯ ಬರವನ್ನು ನೀಗಿಸಿದ ಪರಿಸರ ಪ್ರೇಮಿಗಳು ಸುಮಾರು ವರ್ಷಗಳಿಂದ ಬಿರು ಬಿಸಿಲಿನ ತಾಪಕ್ಕೆ ತತ್ತರಿಸಿ ಹೋಗಿದ್ದ ಸಿಂಧನೂರಿನ ಜನತೆ ಇತ್ತೀಚೆಗೆ ನಿರಾಳವಾದಂತಿದೆ. ಕಾರಣ ಬಿಸಿಲು ಮಾಯವಾಗಿ ಸದಾ ಮಲೆನಾಡಿನಂತೆ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿ ಸದಾ ಕಾಲವೂ ತಂಪಾಗಿ ಜನರು ಕೂಲಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ತಾಲೂಕಿನ ಪರಿಸರ ಪ್ರೇಮಿಗಳ ನಿಸ್ವಾರ್ಥ ಮನೋಭಾವನೆಯಿಂದ ನಗರದಲ್ಲಿ ಅನೇಕ ವರ್ಷಗಳಿಂದ ಗಿಡಮರಗಳನ್ನು ಬೆಳೆಸುವ ಮಹತ್ವದ ಸೇವಾ ಕಾರ್ಯದಲ್ಲಿ ತೊಡಗಿದ್ದು ತಾಲೂಕು, ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ಮನೆ ಮಾತಾಗಿದ್ದು ಮರೆಯಲಾರದ ಸಂಗತಿ. ವನಸಿರಿ ಸಂಸ್ಥಾಪಕ ಅಮರೇಗೌಡ ಮಲ್ಲಾಪುರ, ಅಖಂಡ ಭೂಮಿ ಫೌಂಡೇಶನ್ ಸಂಸ್ಥಾಪಕ ನೆಕ್ಕಂಟಿ ಸುರೇಶ್, ಭಾರತ ವಿಕಾಸ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಚನ್ನನಗೌಡ ಪಾಟೀಲ್ ಸೇರಿದಂತೆ ಅನೇಕ ಪರಿಸರ ಪ್ರೇಮಿಗಳು ನಗರವನ್ನು ಹಚ್ಚ ಹಸಿರನ್ನಾಗಿ ಕಂಗೊಳಿಸಲು ಕಾರಣರಾಗಿದ್ದಾರೆ. ಜೊತೆಗೆ ಈಗ ಟ್ರಿಮ್ಮಿಂಗ್ ಕೆಲಸದಲ್ಲಿ ಹೆಲ್ತ್ ಕ್ಲಬ್ ಕೂಡ ಸಹಕಾರ ನೀಡಿದೆ. ನಗರದ ಪ್ರತಿಯೊಂದು ವಾರ್ಡ್ಗಳ ರಸ್ತೆಯಲ್ಲಿ ಬೆಳೆದು ನಿಂತ ಗಿಡಮರಗಳು ಬಾಗಿ ಶಾಲೆಯ ವಾಹನಗಳಿಗೆ, ಬೈಕ್ ಸವಾರರಿಗೆ ತಗುಲುವ ಅಪಾಯವನ್ನು ಅರಿತ ತಂಡ ಈ ಟ್ರಿಮ್ಮಿಂಗ್ ಕಾರ್ಯ ಕೈಗೆತ್ತಿಕೊಂಡು ಪ್ರತಿದಿನವೂ ಬೆಳಗ್ಗೆ 6ರಿಂದ 9ರವರೆಗೆ ಈ ಸೇವಾ ಕಾರ್ಯ ಮಾಡುತ್ತಿದ್ದು ನಗರದ ಜನರು ಕೂಡ ಅವರಿಗೆ ಸಾಥ್ ನೀಡಿ ಕೈಲಾದಷ್ಟು ಅವರ ಜೊತೆ ಸೇರಿ ಸೇವಾ ಕಾರ್ಯದಲ್ಲಿ ಸಹಾಯ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ನಮ್ಮೂರು, ನಮ್ಮ ನಗರ ಚಂದ, ಸ್ವಚ್ಛಂದ ಕಂಡರೆ ಕ್ಲೀನ್ ಸಿಟಿಯಾಗಿ ಮಾರ್ಪಟ್ಟರೆ ಪರಿಸರವೂ ಚಂದ, ಜೊತೆಗೆ ಆರೋಗ್ಯವೂ ಕೂಡ ಚಂದ ಅನ್ನುತ್ತಾರೆ ನಾಗರಿಕರು. ಈ ಸೇವಾ ಕಾರ್ಯದಲ್ಲಿ ಶಂಕರಗೌಡ ಇಲೆಕೂಡ್ಲಿಗಿ, ರಾಜು ಪಾಟೀಲ್, ಕೆ ಲಕ್ಷ್ಮಯ್ಯ ಶೆಟ್ಟಿ, ಡಾಕ್ಟರ್ ಶರಣಪ್ಪ ಗೊರೆಬಾಳ್, ಡಾಕ್ಟರ್ ಬಿಪುಲ್, ಪ್ರಿಯಾ ಫೋಟೋ ಸ್ಟುಡಿಯೋ ಮಾಲೀಕ ಪ್ರಹ್ಲಾದ್, ಕಾಮಧೇನು ಮೆಡಿಕಲ್ನ ರುದ್ರಗೌಡ, ಬಸವರಾಜ್ ಗೊರೆಬಾಳ್, ಹರೀಶ್, ಕಿಶೋರ್, ಶ್ರೀಕಾಂತ್, ರವಿ ನಾಯಕ್, ಪ್ರಕಾಶ್ ಮಡಿವಾಳ್ ಸೇರಿದಂತೆ ಹಲವರು ಭಾಗಿಯಾಗಿ ಟ್ರಿಮ್ಮಿಂಗ್ ಸೇವಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. 4-5 ವರ್ಷಗಳಿಂದ ಹಚ್ಚಿರ ಗಿಡಗಳು ಬೆಳೆದು ರೋಡ್ಗೆ ಅಡ್ಡಾದಿಡ್ಡಿ ನಿಂತಿದ್ದಾವೆ. ಗಾಡಿಗಳು ಪಾರ್ಕಿಂಗಿಗೆ, ಆಮೇಲೆ ಸ್ಕೂಲ್ ಬಸ್ನವರಿಗೆ, ಸಾರ್ವಜನಿಕರಿಗೆ ಟರ್ನಿಂಗ್ ಒಳಗೆ ನೋಡಕ್ಕೆ ಬಹಳ ತೊಂದರೆ ಆಗ್ತೈತೆ. ಅದಕ್ಕೆ ವರ್ಷ ಟ್ರಿಮ್ಮಿಂಗ್ ಮಾಡ್ತಾ ಇದ್ದೀವಿ. ಇದು ವನಸಿರಿ ಫೌಂಡೇಶನ್ ಮತ್ತು ಅಖಂಡ ಭೂಮಿ ಫೌಂಡೇಶನ್ ಮತ್ತೆ ಭಾರತ್ ವಿಕಾಸ್ ಪರಿಷತ್ ಹೀಗೆ ಹಲವಾರು ಸಂಘಟನೆಗಳು ಕೈಗೂಡಿಸಿಕೊಂಡು ಜೋಡಿಯಾಗಿ ಎಲ್ಲರೂ ಸಮಾನ ಮನಸ್ಥಿತಿಯಿಂದ ಈ ಗಿಡ ಹಚ್ಚುವುದಷ್ಟೇ ಮುಖ್ಯ ಅಲ್ಲ, ಆ ಗಿಡವನ್ನ ನಮಗೆ ತೊಂದರೆ ಆಗದ ರೀತಿಯಲ್ಲಿ ಸಮಾಜಕ್ಕೆ ನೆರಳು ಕೊಡ್ತಕ್ಕಂಥದ್ದು ಮತ್ತೆ ಪರಿಸರದಲ್ಲಿ ಅದರ ಲಾಭಗಳೆಲ್ಲ ಗೊತ್ತಿದೆ. ಎಷ್ಟು ಗಿಡ ನೆಟ್ಟಿದ್ದೀವಿ ಎಂಬುದು ಮುಖ್ಯ ಅಲ್ಲ, ಗಿಡಗಳು ನೆಟ್ಟಿದ್ದು ಪಾಲನೆ ಪೋಷಣೆ ಮಾಡುವುದು ಗುರಿ ಆಗಿರಬೇಕು. ಅದಕ್ಕೋಸ್ಕರ ಟ್ರಿಮ್ಮಿಂಗ್ ಯಾವುದೇ ರೀತಿಯಿಂದ ಗಿಡಗಳಿಂದ ಯಾರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು 7 ದಿನಕ್ಕೆ ಕಾಲಿಟ್ಟಿದ್ದೀವಿ. ಪ್ರತಿಯೊಬ್ಬರು ಕೂಡ ಈ ಒಂದು ಟ್ರಿಮ್ಮಿಂಗಿನಲ್ಲಿ ಏನು ಗಿಡಗಳು ಸುಂದರವಾಗಿ ಕಾಣಲು ಈಗಾಗಲೇ ಸಿಂಧನೂರು ತಾಲೂಕು ಎಲ್ಲ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಅದಕ್ಕೆ ಟ್ರಿಮ್ಮಿಂಗ್ ಮಾಡಿದರೆ ಇನ್ನೂ ಗಿಡಗಳು ಎತ್ತರಕ್ಕೆ ಹೋಗಿ ಯಾವುದೇ ರೀತಿಯಿಂದ ಬಸ್ಸುಗಳಿಗಾಯಿತು, ವಾಹನಗಳಿಗಾಯಿತು, ಯಾರಿಗೆ ಜನರಿಗೂ ಕೂಡ ತೊಂದರೆ ಆಗದಂತೆ ಮೇಲೆ ಹೋಗುತ್ತವೆ. ಅದಕ್ಕೋಸ್ಕರ ಈ ಒಂದು ಟ್ರಿಮ್ಮಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. 6ರಿಂದ 9 ಗಂಟೆವರೆಗೂ ದಿನನಿತ್ಯ ಈ ಒಂದು ಕಾರ್ಯ ಮಾಡ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಬ್ಬ ಯುವಕರು ಕೂಡ ತಮ್ಮ ವಾರ್ಡ್ಗಳಲ್ಲಿ ಟ್ರಿಮ್ಮಿಂಗ್ ಮಾಡುವ ಮೂಲಕ ಸುಂದರವಾಗಿ ಹಸಿರು ತೋರಣವಾಗಿ ಮಾಡೋಣ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ.